ಪ್ರಥಮದಲ್ಲಿ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಕಲ ಮತೋದ್ಧಾರಕ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ದಂಡವತ್ತು ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಗುರುಶಂಭುಲಿಂಗ ಸ್ವರೂಪಿಗಳಾದ ಆರೂಢ ಜ್ಯೋತಿ ಶ್ರೀಗಳವರ ಶ್ರೀಚರಣಕ್ಕೆ ಶತಸಲ ಶಿರವಾಗಿ, ಕ್ಷೇತ್ರ ಅಧಿಷ್ಠಾನ ದೇವತೆ ಬಂಗಾರಮ್ಮ ತಾಯಿಯವರ ಸನ್ನಿಧಾನಕ್ಕೆ ಅಣೆಮಣೆದು, ತಿಕ್ಕಯ್ಯನವರ ಮಂಡಲಾರಾಧನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶರಣರಿಗೂ ಶರಣು ಶರಣಾರ್ಥಿಗಳು. ಇಲ್ಲಿ ತನಕ ನಾಮಸ್ಮರಣೆ ಮತ್ತು ಜ್ಞಾನ ಈ ಎರಡು ವಿಚಾರಗಳನ್ನು ತಾವೆಲ್ಲರೂ ಶ್ರವಣ ಮಾಡುವಂಥವರಾಗಿದ್ದೀರಿ. ಮನುಷ್ಯನ ಮನಸ್ಸು ಸ್ವಚ್ಛ ಆಗಿ ಭಗವಂತನ ಕಡೆಗೆ ಹರಿಬೇಕು ಅಂತಂದರೆ ನಾಮಸ್ಮರಣೆ ಅಂತಕ್ಕಂಥದ್ದು ಅತ್ಯವಶ್ಯಕತೆ. ಈಶ್ವರ ನಾಮವು ರಸನೆಗೆ ಬರಲು ಶಾಶ್ವತ ಸುಕೃತಂಗಳಿಗೆದು ಮಿಗಿಲು. ಶಾಶ್ವತವಾಗಿರ್ತಕ್ಕಂಥ ಸುಖ ಯಾವುದು ಅಂತ ಕೇಳಿದರೆ ಜ್ಞಾನ. ಆ ಜ್ಞಾನ ನಮಗೆ ಪ್ರಾಪ್ತವಾಗಬೇಕಾಗಿತ್ತು ಅಂತಂದರೆ ಪರಮಾತ್ಮನಲ್ಲಿ ಶ್ರದ್ಧೆಯಿಂದ, ಭಕ್ತಿಯಿಂದ, ವಿಶ್ವಾಸದಿಂದ ಆತನ ಮಂತ್ರವನ್ನು ಪಠಣ ಮಾಡೋದು. ಪಠಣ ಮಾಡುವುದರಿಂದ ಅಂತಃಕರಣ ಪರಿಶುದ್ಧವಾಗುತ್ತದೆ. ಪರಿಶುದ್ಧಾಂತಃಕರಣದಲ್ಲಿ ಜ್ಞಾನ ಆಗುತ್ತೆ. ಅಂತಃಕರಣ ಶುದ್ಧಿ ಆಗದೆ ಜ್ಞಾನಾದೇವತು ಕೈವಲ್ಯಂ ನಾಣ್ಯಃ ಪಂಥ ಅಯನಾಯ ವಿದ್ಯತೆ ಅನ್ನುವಂಥ ಪ್ರಮಾಣದ ಮಾತು ಅರ್ಥ ಆಗೋದಿಲ್ಲ. ನಾಮ ಜಪವನ್ನು ಮಾಡುವುದರಿಂದ ಅಂತಃಕರಣ ಪರಿಶುದ್ಧವಾಗಿ ಮುಂದವನೇನದ ಅಂತ ಕೇಳಿದರೆ ಜ್ಞಾನಕ್ಕೆ ಅಧಿಕಾರಿ ಆಗ್ತಾ ಇದ್ದಾನೆ. ನಾಮಸ್ಮರಣೆಯ ಬಲ ಬೇಕು. ಆಗ ನಾನು ಯಾರು ಅಂತಕ್ಕಂಥ ವಿಚಾರವನ್ನು ಅವನು ಮಾಡಲಿಕ್ಕೆ, ಸಾಧನ ಮಾಡಲಿಕ್ಕೆ ಅವನು ತಯಾರಾಗ್ತಾ ಇದ್ದಾನೆ. ಅದಕ್ಕೆ ನಾಮಸ್ಮರಣೆಯನ್ನು ಯಾರು ಮಾಡಬೇಕು, ಎಂಥವ್ರು ಮಾಡಬೇಕು? ಭಾಳ ಜನರಿಗೆ ಇದು ಒಂದು ಗೊಂದಲ. ಇಂಥವರೇ ಮಾಡಬೇಕು, ಇಂಥವರೇ ಮಂತ್ರ ಅನ್ನಬೇಕು, ಅವ್ರ ಮಂತ್ರ ಅಂದ್ರೇ ಅದು ಪ್ರಸಿದ್ಧಿಯಾಗುತ್ತೆ, ಉಳಿದವ್ರ ಮಂತ್ರ ಅಂದ್ರೆ ನಡೆಯಂಗಿಲ್ಲ ಅಂತ ಭಾಳ ಜನರ ತಲೆಯೊಳಗೆ ಅದ. ನಿಜಗುಂಡರು ಅಧಿಕಾರವನ್ನು ಹೇಳಿದರು. ಯಾರು ಪಠಣ ಮಾಡಬೇಕು, ಎಂಥವರು, ಯಾವ ಜಾತಿಯವರು, ಎಷ್ಟು ವಯಸ್ಸಿನವರು ಅಂತ ಎಲ್ಲರಿಗೂ ಅದೇನು ತಲೆಯಾಗಿರ್ತದ. ನಿಜಗುಂಡರು ಎಲ್ಲವನ್ನು ಕೂಡಿಸಿ ಒಂದೇ ಸೂತ್ರದಲ್ಲಿ ಹೇಳಿದರು. ಕಾಯವಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗುಪಾಯವಿದು ನಿಜ ಶಿವಮಂತ್ರವಣ್ಣ ಅಂತ. ಶರೀರ ಧಾರಣ ಮಾಡಿಕೊಂಡು ಬಂದಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಇದು ಪರ್ಮಿಷನ್ ಕೊಟ್ಟಿದ್ದಾರೆ ನಿಜಗುಂಡರು. ಕಾಯವಿಡಿದ ಆತ್ಮರಾಶಿಗೆ ಶರೀರ ಧಾರಣ ಮಾಡಿಕೊಂಡು ಬಂದಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಭಕ್ತಿಯಿಂದ, ಇಲ್ಲಿ ಹೇಳ್ತಕ್ಕಂಥದ್ದೇನದ ಅಂದರೆ ಜಾತಿ, ಕುಲ, ವಯಸ್ಸು, ಭಾಷೆ ಅಂತ ಇಲ್ಲ. ಭಕ್ತಿಯಿಂದ, ವಿಶ್ವಾಸದಿಂದ, ಶ್ರದ್ಧೆಯಿಂದ. ಇದನ್ನೇ ಅಪ್ಪ ಬಸವಣ್ಣ ನಂಬಿ ಕರೆದೊಡೆ ಓ ಎನ್ನನೇ ಶಿವನು, ನಂಬದೆ ನೆಚ್ಚದೆ ಬರೆವೆ ಕರೆವರ ಕೊಂಬಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ. ನಂಬಿಕೆ ಇಲ್ಲ, ಶ್ರದ್ಧಾ ಇಲ್ಲ,
ಮಂತ್ರದ ಮೇಲೆ ವಿಶ್ವಾಸ ಇಲ್ಲ ಅಂತಂದರೆ ಕೆಲಸ ಆಗೋದಿಲ್ಲ, ನುಡಿದ್ರೂ ಸಹಿತ ಅದು ಫಲಕಾರಿ ಆಗೋದಿಲ್ಲ. ಅದಕ್ಕೆ ಶ್ರದ್ಧೆ ಬೇಕು. ಶರೀರ ಧಾರಣ ಮಾಡಿಕೊಂಡು ಬಂದಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಸದ್ಗುರುವಿನಿಂದ ಅದರ ಮಂತ್ರದ ಅರ್ಥವನ್ನು ಶ್ರವಣ ಮಾಡಿ ವಿಶ್ವಾಸದಿಂದ ಜಪ ಅಂತಕ್ಕಂಥದ್ದು ಮಾಡಬೇಕು. ಸತತವಾದ ಸ್ಮರಣೆ, ಸತತವಾದ ಚಿಂತನೆ. ನಮಗೆ ಅನ್ನ, ನೀರು, ಗಾಳಿ ಬದುಕಲಿಕ್ಕೆ ಎಷ್ಟು ಪ್ರಾಮುಖ್ಯತೆ ಅದ ಅಂತ ನಾವು ನಿರ್ಣಯ ಮಾಡ್ತೇವೋ, ಅದು ಇಲ್ಲ ಅಂದ್ರೆ ನಾವು ಬದುಕದೇ ಇಲ್ಲ. ಅನ್ನ ಇಲ್ಲ ಅಂದ್ರೆ ಬದುಕಂಗಿಲ್ಲ, ನೀರಿಲ್ಲ ಅಂದ್ರೆ ಬದುಕಂಗಿಲ್ಲ, ಗಾಳಿ ಇಲ್ಲ ಅಂದ್ರೆ ಬದುಕಂಗಿಲ್ಲ. ಅನ್ನ ನೀರು ಬಿಡೋರು ಅದಾರ, ಆದರೆ ಗಾಳಿ ಬಿಡೋರು ಯಾರು ಅದಾರ? ಗಾಳಿ ಬಿಟ್ಟು ಬದುಕ್ತೀನಿ ಅನ್ನೋರು ಯೋಗಿಗಳದಾರ. ಆದರೂ ಎಲ್ಲರಿಗೆ ಸಾಧ್ಯವಾದ ಮಾತಲ್ಲ. ಅದು ಎಷ್ಟು ಎಲ್ಲರಿಗೆ ಅವಶ್ಯಕತೆ ಇದೆಯೋ ಅದರಂತೆ ಪರಮಾತ್ಮನ ಮಹಾನ್ ಮಂತ್ರವನ್ನು ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಪಠಣ ಮಾಡಲಿಕ್ಕೆ ಅಧಿಕಾರ ಅದ. ಕೆಲವ್ರು ಏನು ಮಾಡಿರ್ತಾರ ಅಂತ ಕೇಳಿದ್ರೆ, ನಮ್ಮಂಥವ್ರು ಅನ್ನಬಾರದು, ನಮ್ಮಂಥವ್ರು ಅಂದರೆ ಕೆಲಸ ಬರೋಬ್ಬರಿ ಆಗೋದಿಲ್ಲ, ಅವರು ಅನ್ನೋರೇ ಅನ್ನಬೇಕು ಅಂತ. ಇವರೊಂದು ನಮೂನಿ ಮೈಗಾಳರು ಅಂತ ಅರ್ಥ ಇದು ಶಾಸ್ತ್ರದೊಳಗೆ. ಮೈಗಾಳರು ಇವರು. ಯಾಕಂದ್ರೆ ದುಡ್ಲಾರ್ದೇ ಬರಬೇಕು ಅಂತನೋ ಕಂಪ್ನಿ ಐತಲ್ಲ. ಏನೂ ಕೆಲಸ ಮಾಡಬಾರದು, ಮುಂಜಾನೆ ಸಾಯಂಕಾಲ ಅನ್ನೋದ್ರೊಳಗೆ ಕಿಸೆ ತುಂಬಿರ್ಬೇಕಂತೇನು ಡೂಪ್ಲಿಕೇಟ್ ಕಂಪ್ನಿ ಐತಲ್ಲ, ಅದರಂಗೆ ಇಂಥವರೇ ಮಂತ್ರ ಅನ್ನಬೇಕು, ನಮ್ಮಂಥವ್ರು ಅನ್ನಬಾರ್ದು ಅನ್ನೋರು ಆ ಜಾತಿಗೆ ಸೇರಿದ ಮಂದಿ ಅಂತದು. ಊಟ ಯಾರಿಗೆ ಹೊಟ್ಟೆ ತುಂಬ್ತದ? ಈಗ ನಾವು ನಿಮ್ಮ ಮನೆಗೆ ಬಂದೀವಿ, ನೀವೇನು ಅಂತೀರಿ? ಎಷ್ಟೊತ್ತಿನ ತನಕ? ಸ್ವಾಮಿಗಳೇ, ನೀವು ಪ್ರಸಾದ ಮಾಡಿದರೆ ನಾವು ಮಾಡಿದಂಗೆ ಅಂತ. ಚಲೋ ಐತಿ ಬಿಡು, ಮನ್ಯಾಗ ಎ ಸಿ ಅದ, ಗಾದೆ ಅದ, ಮಂಚ ಅದ, ಇವತ್ತು ಇಲ್ಲೇ ಕ್ಯಾಂಪ್ ಹಾಕಿಬಿಟ್ಟಿವಿ ಅಂತ ಇನ್ನೊಂದು 10 ಗಂಟೆ ತನಕ ಉಳ್ಕೊಂಡಿವಿ ಅಂದರೆ ಸಾವಕಾಶ ಕಿವಿಯಾಗಿ ಬಂದು ಅಂತಾರೆ, ಮಠದಾಗ ಏನು ಕೆಲಸ ಇದ್ದಂಗಿಲ್ಲ ನಿಮಗೆ, ಯಾಕೆ ಇಲ್ಲೇ ಬಸ್ತಾ ಇದ್ರಲ್ಲ ಅಂತ. ಅಂದ್ರೆ ಇವ್ರನ್ನ ಜಲ್ದಿ ಕಳಿಸಿಬಿಡ್ಬೇಕು, ಗಂಗಾಳ ತಗೋಬೇಕು ಅಂತೀವೊಂದು. ಸುಮ್ಮನೆ ಅನ್ನೋದು, ನೀವು ಉಂಡ್ರೆ ನಾವು ಉಂಡಂಗ್ರಿ ಅಂತ. ನೀವು ಬೀಗರ ಮನೆಗೆ ಹೋದಾಗ ಹಂಗೆ ಅಂದಿರ್ತೀರಿ, ಅವರು ನಿಮ್ಮ ಮನೆಗೆ ಬಂದಾಗ ಹಂಗೆ ಅಂದಿರ್ತಾರೆ. ಇದು ಏನದ ಅಂದರೆ ಸುಮ್ಮನೆ ಅನ್ನೋದಕ್ಕಷ್ಟೇ ಹೊರತು ಯಾರಿಗೆ ಹಸಿವೆ ಆಗ್ಯದ ಅವರು ಊಟ ಮಾಡಬೇಕು, ಹೊಟ್ಟೆ ತುಂಬ್ತದ. ಅದರಂಗೆ ಯಾರಿಗೆ ಸದ್ಗತಿ ಬೇಕಾಗ್ಯದ, ಯಾರಿಗೆ ಜ್ಞಾನ ಬೇಕಾಗ್ಯದ, ಯಾರಿಗೆ ಈ ಭವಬಂಧನದಿಂದ ಬಿಡುಗಡೆ ಬೇಕಾಗ್ಯದ, ಅವರೇ ಪ್ರಯತ್ನ ಮಾಡಬೇಕು. ಯಾರು ಅಂದ್ರೆ ಆಗೋ ಮಾತಲ್ಲದು. ಯಾರು ಅಂದ್ರೆ ಅವರಿಗೆ ಲಾಭ ಆಗ್ತದೆ ಹೊರತು ಎಲ್ಲರಿಗೂ ಲಾಭ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾಯವಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗೆ, ಪರತರ ಶ್ರೇಷ್ಠವಾಗಿರ್ತಕ್ಕಂಥ ಮುಕ್ತಿ ಅಂದ್ರೆ ಅದೇನಾದ್ರು ಸ್ಪೆಷಲ್ ಐತೆ ಅಂತ ಕೇಳಿರಿ. ಸ್ಪೆಷಲ್ ಅಂದ್ರೆ ಏನದ ಅಂದರೆ ಓದು ದುಃಖ ಒಳ್ಳೆ ಬಂದಿರಬಾರದು, ಬಂದ ಆನಂದ ಕೈಬಿಟ್ಟು ಹೋಗಿರಬಾರದು. ಅದಕ್ಕೆ ಪರತರ ಅಂತ ಶಬ್ದ ಬಳಸ್ಯಾರ ಅವರು, ಶ್ರೇಷ್ಠ. ಇನ್ನೊಂದು ಸಲ ಈ ಭವಬಂಧನದಲ್ಲಿ ಬೀಳಲಿಕ್ಕೆ ಬರಂಗಿಲ್ಲ. ನೀನು ಮುಕ್ತನಾಗ್ತಾ ಇದ್ದೆ. ಏನು ಎದರಿಂದ ಅಂತ ಕೇಳಿದರೆ, ಶಾಸ್ತ್ರ ಕೇಳಬೇಕು. ಶಾಸ್ತ್ರ ತಿಳಿಬೇಕು ಅಂದರೆ ಸ್ವಚ್ಛ ಇರಬೇಕು. ಇವತ್ತು ಇವರೆಲ್ಲ ನೀವು ಬಂದು ಕುಂತೀರಿ ಅಂದರೆ ಇದನ್ನು ಒಂದಿಷ್ಟು ಸ್ವಚ್ಛ ಮಾಡಿ ಬರಕ ಆಶಾರ ಅಂತ ಬಂದು ಕುಂತೀರಿ. ಬರಕನೇ ಆಸಲಿಲ್ಲ, ಕಸನೇ ಒಡ್ಲಿಲ್ಲ ಅಂದ್ರೆ ನೀವೇನಂತೀರಿ? ಹೆಂಗೆ ಕುಂದ್ರಬೇಕ್ರಿ ಇಲ್ಲಿ? ನಾವು ನಿಂತ್ಕೊತೀವಿ ಅಂತಾರೆ. ಎಷ್ಟೊತ್ತು ನಿಂದ್ರದು? ಒಂದು 5-10 ನಿಮಿಷ ಆದಮೇಲೆ ನಾವು ಮನೆಗೆ ಹೋಗಿಬಿಡ್ತೀವಿ ಬಿಡ್ರಿ ಅಂತ ಅನ್ನೋದು. ಅದಕ್ಕೆ ಎಲ್ಲಿ ಸ್ವಚ್ಛ ಅದ, ಎಲ್ಲಿ ನಿರ್ಮಲ ಅದ, ಅಲ್ಲಿ ಕೆಲಸ ಪಕ್ಕ ಆಗುತ್ತದೆ. ನಾವೇ ಅಂತೀವಿ, ಊಟಕ್ಕೆ ಕುಂದ್ರಬೇಕಾದ್ರೆ ಚಾಪೆ ಚಲೋ ಇರಬೇಕು, ಅನ್ನ ನಿಡಿಸ್ಕೊಳ್ಬೇಕಾದ್ರೆ ತಾಟು ಚಲೋ ಇರಬೇಕು, ನೀರು ಕುಡಿಬೇಕಾದ್ರೆ ಗ್ಲಾಸ್ ಚಲೋ ಇರಬೇಕು. ಮತ್ತು ಚಲೋ ಇರಬೇಕು ಅಂತ ಹೆಂಗೆ ಅಂತೀವೋ, ಪರತರ ಮುಕ್ತಿಗಿನೂ ಸಹಿತ ನೀನು ಚಲೋ ಇರಬೇಕು. ನೀನು ಹೆಂಗಾರ ಇರ್ತೀನಿ ಅಂದರೆ ಮುಕ್ತಿ ಹೆಂಗಾಗ್ತದೆ?
ಆಗ್ತದ ಅಂದ್ರೂ ಸಹಿತ ಎಂಥದ್ದು ಅಂತ ಕೇಳಿದ್ರೆ ಕ್ಷಣಿಕವಾಗಿರ್ತಕ್ಕಂಥ ಮುಕ್ತಿಯ ಸುಖ ಸಿಗುತ್ತದೆ. ಕ್ಷಣಿಕ. ನೀವು ಅನ್ನಂಗಿಲ್ಲ ಸೀಸನ್ದೊಳಗೆ ಹತ್ತಿ ಹೊಲದೊಳಗೆ ಬಂದಿರಬೇಕು, ಬಜಾರ್ದಾಗ ರೇಟ್ ಇರಬೇಕು. ನಮ್ಮನ್ನು ಹಿಡ್ದವ್ರು ಯಾರಂತೂ ಸ್ವಲ್ಪ ಡೌಲು ಅಗಿಸೋದಾಗ ಅಗಿಸಿ ಇಡ್ಲಾರ್ದಂಗೆ ಅಡ್ಡಾಡ್ತಾನೆ. ಅದೇ ಆಷಾಢದಾಗ ಅಡ್ಡಾಡ್ತಾರೆ, ನಂಗೆ ಮೆತ್ತಗೆ ಅಡ್ಡಾಡ್ತಾನೆ. ಏನೋ ತಮ್ಮ ಸುಗ್ಗಿಯಾಗ ಎಷ್ಟು ಡೌಲಿದ್ದಿ ಈಗ ಅಂದ, ಎಲ್ಲ ಖಾಲಿ ಆಯಿತು ಅಂತ. ಎಲ್ಲ ಖಾಲಿ ಆಯಿತು, ಅವಾಗಿದ್ದಷ್ಟು ಇಲ್ಲ, ಅದಕ್ಕೆ ನಾನು ಮೆತ್ತಗದ್ದೀನಿ ಈಗ ಅಂತಾನೆ. ಅದರಂಗ ಇಲ್ಲಿ ಮನಸ್ಸು ಸ್ವಚ್ಛ ಇಟ್ಟುಕೊಂಡು ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ, ಮನಸ್ಸು ಬಂಧನಕ್ಕೆ ಮುಕ್ತಿಗೆ ಕಾರಣದ. ಇಲ್ಲಿ ಮಂತ್ರ ಪಠಣವನ್ನು ವಿಶ್ವಾಸದಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ನಿನ್ನ ಮನಸ್ಸನ್ನು ಸ್ವಚ್ಛ ಮಾಡಿಕೊಂಡು ನೀನು ಪಠಣ ಮಾಡಿದೆ ಅಂದರೆ ನಿನಗೆ ಜ್ಞಾನಕ್ಕೆ ಅಧಿಕಾರಿ ಆಗ್ತಾ ಇದ್ದಿ. ನೀನು ಅಲ್ಲಿ ತನಕ ನೀನು ಅಧಿಕಾರಿ ಅಲ್ಲ. ಸ್ವಚ್ಛ ಮನಸ್ಸಾಗಲಿಲ್ಲ ಅಂದರೆ ನೀನು ಜ್ಞಾನಕ್ಕೆ ಅಧಿಕಾರಿ ಅಲ್ಲ. ನಿಜಗುಂಡ್ರು ಬರೆದಾರೆ ವಿವೇಕ ಚಿಂತಾಮಣಿ ಒಳಗೆ, ಜಾತ್ಯಾದಿ ನಿರ್ಬಂಧನವಿಲ್ಲದೆ ಪರಿಪಕ್ವ ಅಂತಃಕರಣೈಕ ಲಭ್ಯಮಾಗಿ ಅಂತ. ವೇದಾಂತ ಶಾಸ್ತ್ರ ಕೇಳಲಿಕ್ಕೆ ಜ್ಞಾನಕ್ಕೆ ಯಾರು ಅಧಿಕಾರಿಗಳಪ್ಪ ಅಂತ ಕೇಳಿದರೆ ಪರಿಪಕ್ವ ಅಂತಃಕರಣೈಕ ಲಭ್ಯಮಾಗಿ ಅಂತೇಳಿದ್ದಾರೆ. ಯಾರ ಅಂತಃಕರಣ ಪರಿಶುದ್ಧವಾಗಿದೆಯೋ, ಯಾರ ಮನಸ್ಸು ತಟಸ್ಥವಾಗಿದೆಯೋ, ನಿಲ್ಲಬೇಕು. ಮನಸ್ಸು ಹರಿದಾಡುತ್ತದೆ, ಯಾಕಂದ್ರೆ ಗಾಳಿ ತತ್ವದಿಂದ ಕೂಡ್ಯದ. ಕುಂತಲ್ಲಿ ಕುಂದ್ರಗೊಡಂಗಿಲ್ಲ. ಶರೀರ ಇಲ್ಲಿ ಕುಂತ್ರೂ ಸಹಿತ ಮನಸ್ಸು ಎಲ್ಲೋ ತಿರುಗಾಡಕ್ಕೆ ಹೋಗಿರ್ತದೆ. ಹಂಗಾದ್ರೂ ಕೆಲಸ ಆಗಂಗಿಲ್ಲ. ನೀನು ಇರಬೇಕು. ಅದಕ್ಕೆ ಎಲ್ಲರೂ ಸಹಜ ಅಂತಿರ್ತಾರೆ, ಪೂಜಕ್ಕೆ ಏನು ಬೇಕು ರೀ, ಪೂಜಕ್ಕೆ ಏನು ಬೇಕು ಅಂದ್ರೆ ತುಂಬಿದ ತೆಂಬಿಗೆ ನೀರು ಬೇಕು ರೀ, ನೀರು ಬೇಕು ಅಂತಾರೆ. ನೀರಿಲ್ದೆ ಹೆಂಗೆ ಪೂಜೆ ಆಗ್ತದೆ? ಹೂ ಅದ, ಪತ್ರಿ ಅದ, ಹಣ್ಣದ, ಕಾಯದ, ಉದ್ಬತ್ತಿ ಅದ, ಕರ್ಪೂರ ಅದ. ನೀರಿಲ್ಲ ಅಂದ್ರೆ ಪೂಜೆ ಹೆಂಗ ಅಂತಾರೆ. ನೀರಿಲ್ಲ ಅಂದ್ರೆ ಪೂಜೆ ಹೆಂಗ ಅಂದರೆ ನೀನಿಲ್ಲ ಅಂದ್ರೆ ಪೂಜೆ ಹೆಂಗ? ಶಾಸ್ತ್ರ ಏನು ಹೇಳ್ತದ? ನೀರು ಬೇಕು ಅಂದ್ರೆ ನೀ ಇರಬೇಕು ಅಂತ. ಎಲ್ಲಿ ಶಾಸ್ತ್ರ ಕೇಳಕತ್ತಿದ್ದೆ ಅಲ್ಲಿ ನೀ ಇರಬೇಕು. ಎಲ್ಲಿ ಪೂಜೆ ಮಾಡಕತ್ತಿದ್ದೆ ಅಲ್ಲಿ ನೀ ಇರಬೇಕು. ಎಲ್ಲಿ ಜಪ ಮಾಡಕತ್ತಿದ್ದೆ ಅಲ್ಲಿ ನೀ ಇರಬೇಕು. ನೀನು ಮಿಷನಿಗೆ ಕೆಲವ್ರು ಏನು ಮಾಡ್ತಾರೆ, ಮಿಷನ್ಗಳಿಗೆ ಕೊಟ್ಟು ಆರಾಮಿರ್ತಾರಲ್ಲ, ಅದೇ ಎಲ್ಲ ಮಾಡ್ತದೆ ಎಲ್ಲ ಮಿಷನ್. ಅದರಂಗೆ ಕೈ ಒಂದು ಮಿಷನ್, ಕಣ್ಣು ಒಂದು ಮಿಷನ್, ಬಾಯಿ ಒಂದು ಮಿಷನ್. ಮಾಲಕ ಡ್ರೈವರ್ನೇ ಇಲ್ಲ ಅಂದರೆ ಇದು ಎಲ್ಲಿಗೆ ಹೋಗ್ತದಂತ ಏನು ಗ್ಯಾರಂಟಿ ಅದ? ಎಲ್ಲರ ಹೋಗಿ ತಗ್ಗಿನಾಗ ಬಿದ್ದರೆ ಡ್ರೈವರ್ ಇದ್ರೇ ನಾವು ಊರು ಮುಟ್ತೀವಿ. ಅದಕ್ಕೆ ಇಲ್ಲಿ ಮನಸ್ಸು ಅಂತಕ್ಕಂಥ ಡ್ರೈವರ್ ಇರಬೇಕು. ಎಲ್ಲ ಇಂದ್ರಿಯಾದಿಗಳು ಕೆಲಸ ಮಾಡ್ತಿರಬೇಕು, ಅವನು ಮಾಲಕ ಆಗಬೇಕು. ಅಂದಾಗ ನೀನು ಜಪರ ಮಾಡು, ಶಾಸ್ತ್ರ ಶ್ರವಣರ ಮಾಡು, ಪೂಜರ ಮಾಡು, ನಿನಗೆ ಲಾಭ ಆಗ್ತದೆ. ಮನಸ್ಸೇ ಇಲ್ಲ ಅಂತಂದರೆ ಲಾಭ ಹೆಂಗಾಗ್ತದೆ? ಲಾಭ ಆಗಂಗಿಲ್ಲ. ಅದಕ್ಕೆ ಪರಮಾತ್ಮನ ಮಹಾನ್ ಮಂತ್ರ ಏನದ, ಅಪ್ಪ ಬಸವಣ್ಣ ಅಂತನ, ಎಲ್ಲ ದುಃಖಗಳನ್ನು ದೂರ ಮಾಡುತ್ತದೆ, ಎಲ್ಲ ಪಾಪಗಳನ್ನು ಪರಿಹಾರ ಮಾಡುತ್ತದೆ. ಜನ್ಮ ಜನ್ಮಾಂತರದ ಪಾಪದ ವಾಸನೆ ಇತ್ತು ಅಂತಂದರೆ ಆ ವಾಸನೆ ಹೋಗಬೇಕು ಅಂತಂದರೆ ಮೊನ್ನೆ ಸಂಕ್ರಮಣ ಬಂದಾಗ ನದಿಯಾಗ ಮುಳುಗಿರ್ಬೇಕಲ್ಲ. ಎದಕ್ಕೆ ಅಂತ ಕೇಳಿದ್ರೆ ಸಂಕ್ರಮಣ ಈ ಕುಂಭಮೇಳ ನಡೆದದಲ್ಲ, ಎದಕ್ಕೆ ಹೋಗ್ತಾರಪ್ಪ ಅಂದ್ರೆ ಪಾಪ ಜಲ್ದಿ ಹೋಗ್ತದಲ್ಲಿ, ಕಳ್ಕೊಂಬಿಡ್ತೀವಿ ನಾವು, ಪಾಪ ಕಳ್ಕೊಂಬಿಡ್ತೀವಿ ಅಂತ ಹೋಗ್ತಾರೆ. ಅಲ್ಲಿಗೆ ಹೋದ ಮೇಲೆ ಕಳಿತದೇನು ಪಾಪ ಅಂತ ಕೇಳಿದರೆ ನಿನ್ನ ಮನಸ್ಸಿನಲ್ಲಿ ದಾನ, ಧರ್ಮ, ಪರೋಪಕಾರ, ಎಲ್ಲರೂ ನನ್ನವರು ಅಂತಕ್ಕಂಥ ಭಾವದಿಂದ ನೀರಾಗಿ ಮುಳುಗಿದೆ ಅಂದ್ರೆ ಪಾಪ ಹೋಗ್ತದೆ. ಸುಮ್ಮನೆ ನಂದು ಹೋಗಲಿ, ನಮ್ಮ ಅಪ್ಪಂದು ಹೋಗಲಿ, ನಮ್ಮ ತಾತಂದು ಹೋಗಲಿ ಅಂತ ಮುಣಿಗೆ ಎದ್ದರೆ ನಗಡಿ ಬರ್ತದೆ, ಜಡ್ಡು ಬರ್ತದೆ, ಗ್ಲುಕೋಸ್ ಹಚ್ತಾರೆ, ಮತ್ತು ತಂದು ಅಡ್ಮಿಟ್ ಮಾಡ್ತಾರೆ ಅಷ್ಟೇ. ಅನಾಹುತ ಯಾಕೆ ಆಗ್ತದೆ? ಅನಾಹುತ ಆಗ್ತದೆ ನೋಡ್ರಲ್ಲಿ. ನಾಗಸಾಧುಗಳು ಅಂತ ಅದಾರಲ್ಲ, ಆ ನಾಗಸಾಧುಗಳು ಸಹಿತ ಊಟಕ್ಕೆ ಕರಿತಾರೆ ನಿಮ್ಮಂಥವ್ರನ್ನ.
ಊಟಕ್ಕೆ ಕರೆದು ಸಾಧುಗಳಿಗೆ ಏನದ ಅಂದ್ರೆ ದಕ್ಷಿಣ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ. ಇವರೇನಿಲ್ಲ, ಇವರೊಂದು ವಸ್ತ್ರ ಹಾಕ್ಕೊಂಡು ಹೋಗಿ ನಾನು ಸಾಧು ಅಂತೇಳಿ ರೊಕ್ಕ ಅಂತಿಸ್ಕಂತಾವೆ, ಬಟ್ಟೆ ಅಂತಿಸ್ಕಂತಾವೆ. ಎದಕ್ಕೆ ಹೋಗ್ಯಾರ ಕುಂಭಮೇಳಕ್ಕೆ? ಪಾಪ ಕಳ್ಕೊಳ್ಳೋದಕ್ಕೆ ಹೋಗಿ ಅಲ್ಲಿ ದೊಡ್ಡದೊಂದು ಪಾಪದ ಗಂಟು ಕಟ್ಕೊಂಡು ಈ ಕಡೆ ಬರ್ತಾರೆ. ಓದಿ ಯಾಕೆ ಅಲ್ಲಿಗೆ ಅಂದರೆ ಕಳ್ಕೊಳ್ಳೋಕೆ ಹೋಗಿಲ್ಲ, ನೀನು ಪಾಪದ ಗಂಟು ಕಟ್ಕೊಳ್ಳೋಕೆ ಹೋಗಿದ್ದೆ ಅಂತ. ಬರೇ ನೀರಾಗ ಮುಳುಗಿದ್ರೆ ಕೆಲಸ ಆಗೋ ಮಾತಲ್ಲ. ನಿಮ್ಮೂರಾಗ ನೀರಿಲ್ಲ ಏನು ಮುಳುಗಕ್ಕೆ? ಇಲ್ಲಿ ಅದಾವೆ ನೀರು, ಕಾಲುವೆ ಹರಿತದ, ನದಿ ಹರಿತದ, ಹಳ್ಳ ಹರಿತದ, ಎಲ್ಲ ಹರಿತಿರ್ತಾವೆ. ಅಲ್ಲಿ ಹೋದ ಮೇಲೆ ಏನದ ಅಂದರೆ ಸೈಡ್ ಕೆಲಸ ಭಾಳ ಇದ್ದಾವೆ. ನೀನು ಸಂತರಿಗೆ ಒಂದಿಷ್ಟು ಭಿಕ್ಷೆ ನೀಡಬೇಕು, ಬಟ್ಟೆ ವಸ್ತ್ರಗಳನ್ನು ದಾನ ಮಾಡಬೇಕು, ಅಲ್ಲಿ ಎಲ್ಲರ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಬೇಕು ನೀನು. ಯಾಕಂತ ಕೇಳಿದ್ರೆ ಬೆಟ್ಟ ಕರ್ಪೂರ ಬೆಂದು ಬೊಟ್ಟಿಡಲು ಬೂದಿಲ್ಲ, ನೆಟ್ಟನೇ ಗುರುವಿನ ಪಾದ ಕೆರಗಿದರೆ ಸುಟ್ಟು ಹೋಗುವುದು ಕರ್ಮತಾ ಸರ್ವಜ್ಞ. ಇವು ಹಂಗೆ ಮಾಡಂಗಿಲ್ಲ. ಕುಂಭಮೇಳಕ್ಕೆ ಹೋಗಿ ಇಲ್ಲಿ ಹೋಗೋದೈತೆ ಸೀದಾ ನೀರಾಗ ಮುಳುಗೋದು ಎದ್ದೇಳೋದು. ಪಾಪ ಎಲ್ಲಿಗೆ ಹೋಗ್ತದದು? ಎಲ್ಲಿಗೆ ಹೋಗಂಗಿಲ್ಲ. ಯಾರು ಪುಣ್ಯಾತ್ಮನು ಮುಳುಗಿರ್ತಾರ ಅವ್ರ ಪಾಪ ಅಲ್ಲಿ ಸರಿದಿರ್ತದ. ಇವ ಏನೂ ಕೊಡ್ಲಾರ್ದಂಗೆ ಸುಮ್ಮನೆ ಮುಳುಗಿರ್ತಾರೆ, ಇವನಿಗೆ ಜೊತೆ ಆಗ್ತದ, ಮನೆಗೆ ಬಂದುಬಿಡ್ತಾನೆ. ಏನಿಲ್ಲ, ಉದ್ದಕ್ಕೆ ಹೋಗಿ ಉದ್ದಕ್ಕೆ ಬಂದುಬಿಟ್ಟ ಅಂತ ಕೆಲಸ ಆಗೋದಿಲ್ಲ. ಅದಕ್ಕೆ ಮನಸ್ಸು ಪರಿವರ್ತನೆ ಆಗಬೇಕು. ಮಂತ್ರದ ಲಾಭ, ನಮಗೆ ಜ್ಞಾನದ ಲಾಭ ಆಗಬೇಕು ಅಂತಂದರೆ ಮನಸ್ಸು ಪರಿವರ್ತನೆ ಆಗಬೇಕು. ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಎಂದಿನಂತೆ ಜೀವಭಾವ ಇರುತ್ತಿರಲು ಅಂತ ನಿಜಗೊಂಡ್ರು. ನೀನು ಮೊದಲು ಹೆಂಗಿದ್ದಿ, ಗುರುಪುತ್ರ ಆದಮೇಲೂ ಹಂಗೆ ಇದ್ದಿ, ಸಾಯೋ ಕಾಲಕ್ಕೂ ಹಂಗೆ ಇದ್ದಿ ಅಂದರೆ ನಿನಗೆ ಲಾಭ ಇಲ್ಲ. ತಿಕ್ಕಯ್ಯ ದಡ್ಡ, ಶಾಣೆ ಅಲ್ಲ, ಶ್ರೀಮಂತ ಅಲ್ಲ. ಏನು ಸಿದ್ಧಾರ್ಡ್ರ ಮೇಲೆ ಇಟ್ಟಿರ್ತಕ್ಕಂಥ ನಿಷ್ಠೆ, ಹುಣ್ಣಿವ ದಿವಸ ಮಠದೊಳಗೆ ಬಂದು ರಾತ್ರಿಯೆಲ್ಲ ಭಜನೆ ಮಾಡಿ ಯಾರಿಗೆ ಹೇಳ್ದಂಗೆ, ಮಕ್ಕಳಿಗೆ ಹೇಳಂಗಿಲ್ಲ, ಹೆಂಡ್ರಿಗೆ ಹೇಳಂಗಿಲ್ಲ, ಏನು ಹೇಳಂಗಿಲ್ಲ, ಏನು ಭಜನೆ ಮಾಡಿ ಬಂದು ಮಲಿಕ್ಕೊಂಡ ಅದೇ ಆನಂದದೊಳಗೆ ಹೋಗಿಬಿಟ್ಟ. ಇದು ಗುರುಪುತ್ರಿಗೆ ಹಿಂಗೆ ಆಗಬೇಕಿದು. ಕೆಲವರು ಬುದ್ಧಿಗೇಡಿಗಳು ಮಾತಾಡ್ತಿರ್ತಾರೆ, ಏನು ಹೇಳಲಿಲ್ಲಪ್ಪ, ಯಾರಿಗೆ ಹೇಳ್ಬೋದು? ಏನು ಹೇಳ್ಬೇಕು? ನಿಮಗೇನಾರ ಹೇಳಕ್ಕೆ ಹೋದ್ರೆ ನೀವು ಈ ಕಡೆ ಜಗ್ಗವ್ರೆ, ನೀವೇನಾರು ಹೇಳಕ್ಕೆ ಹೋದರೆ ಈ ಕಡೆ ಜಗ್ಗವ್ರೆ, ಮನಸ್ಸು ಗದ್ದಲಕ್ಕೆ ಹಾಕವ್ರೆ. ಅದಕ್ಕೆ ಯಾರಿಗೂ ಹೇಳ್ದಂಗೆ, ಯಾರಿಗೂ ತೊಂದರೆ ಕೊಡದಂಗೆ ತಟಸ್ಥವಾಗಿ ಏನು ಶರೀರ ಒಯ್ತಲ್ಲ ಅವನು ಮುಕ್ತನೇ. ಇದ್ರಾಗ ಎರಡನೇ ಮಾತೇ ಇಲ್ಲ. ಭಜನೆ ಮಾಡ್ಯಾನ, ಅದೇ ನಿಷೇಧದೊಳಗೆ ಬಂದಾನ, ಮಲಿಗ್ಯಾನ, ಪರಮಾತ್ಮನ ಪಾದಕ್ಕೂ ಹೋಗ್ಯಾನ. ಇದು ಎಲ್ಲರಿಗೂ ಸಿಗೋದಲ್ಲ. ಸತತವಾದ ಗುರುವಿನ ಮೇಲೆ ನಂಬಿಕೆ, ಶ್ರದ್ಧಾ, ವಿಶ್ವಾಸ ಇದ್ದವರಿಗೆ ಮಾತ್ರ ಹಿಂಗೆ ಸಿಗ್ತದೆ. ಹುಬ್ಬಳ್ಳಿಯೊಳಗೆ ಕಲ್ಲಯ್ಯ ಅಜ್ಜ ಅಂತಿದ್ದ, ಸುಮಾರು 30-40 ವರ್ಷ ಭಜನೆ ಪಾಳೆ ಮಾಡ್ತಿದ್ದ. ಆತ ಶಾಸ್ತ್ರ ಕೇಳಿದ ಮನುಷ್ಯ ಅಲ್ಲ. ಓಂ ನಮಃ ಶಿವಾಯ ಮಂತ್ರದ ಜಪ ಏನದ ಅಂದ್ರೆ ಪಾಳೆ ಪ್ರಕಾರ ಮಾಡ್ತಿದ್ದ. ಒಂದು ದಿವಸ ಮಧ್ಯಾಹ್ನದಲ್ಲಿ ಆತನ ಪಾಳೆ ಬಂತು. ಕೆರೆಯಾಗ ನಮಸ್ಕಾರ ಸ್ನಾನ ಮಾಡಿ ಏನದ ಅಂತ ಕೇಳಿದ್ರೆ ಮೈ ತುಂಬ ವಿಭೂತಿ ಹಚ್ಕೊಂಡು ಬಂದು ಸಿದ್ಧಾರ್ಡ್ರ ಗದ್ದಿಗೆ ನಮಸ್ಕಾರ ಮಾಡಿ ಕೊಳ್ಳಾಗ ತಂಬೂರಿ ಹಾಕ್ಯಬೇಕು ಅಂತ ಗದ್ದಿಗೆ ನಮಸ್ಕಾರ ಮಾಡೋಕ್ಕೆ ಹೋದ. ಹಿಂಗೆ ಬಗ್ಗೆ ಹಣೆ ಹಚ್ಚಾನ, ಅಲ್ಲೇ ಆತನ ಶರೀರ ಹೋಯಿತು. ಎಲ್ಲಿಲ್ಲ, ಗುರು ಸನ್ನಿಧಾನದಲ್ಲಿ. ಎಂಥ ಭಾಗ್ಯರದು. ಶಾಸ್ತ್ರ ಕೇಳಿದರೆ ಈ ಭಾಗ್ಯ ಬರ್ತದೆ ಅಂತಿಲ್ಲ. ಶಾಸ್ತ್ರ ಕೇಳಿದರೆ ಜ್ಞಾನ ಆತದ, ಆದರೂ ಒಳಗೆ ಅಹಂ ಇತ್ತು ಅಂದ್ರೆ ಆಗೋದಿಲ್ಲ. ನಾ ಮಾಡ್ತೀನಿ ಅನ್ನೋದಿತ್ತಂದ್ರೆ ಆಗೋದಿಲ್ಲ. ತಿನ್ಬೇಕಾದಷ್ಟು ಜಪ ಎಣಸು, ನಾ ಎಣಸವ. ಜಪ ಅಜಪ ಆಗಬೇಕು ಅಂತ ಹೇಳ್ತಾರೆ. ಜಪ ಮಾಡ್ತೀನಿ ಅನ್ನೋದು ಮರಿಬೇಕು. ಅಲ್ಲಿ ಯಾರು ಇರಬಾರ್ದು. ಟಿ ವಿ ನೋಡೋ ಮುಂದೆ ಯಾರು ಇದ್ರೆ ಹೆಂಗೆ ಅನ್ನಿಸ್ತದೆ ನಿಮಗೆ? ಏಸು ಮಂದಿ ಇದ್ರೂ ಸಹಿತ ಟಿ ವಿ ನೋಡೋ ಮುಂದೆ, ಟಿ ವಿ ನಾನು ಇಬ್ಬರೇ ಅದೀವಿ ಹೊರತು ಇನ್ನೊಬ್ಬರಿಲ್ಲ ಅಂತ ಅನ್ನಿಸ್ತದೆ ನೋಡೋ ಮುಂದೆ. ಅಕಸ್ಮಾತ್ ಹುಡುಗರು ಗಲಾಟೆ ಮಾಡಿದರೆ ಎಡಗಡೆ ಹೊಡಿತಾನೆ, ಬಲಕ್ಕೆ ಹೊಡಿತಾನೆ. ನಾನು ಅಲ್ಲಿ ನೋಡಕತ್ತೀನಿ ಅಂದ್ರೆ ಎಷ್ಟು ನಿಷ್ಠೆ ಇಟ್ಟನ ಅಂತ ಅಲ್ಲಿ.
ಅದನ್ನು ಸಂಪೂರ್ಣವಾಗಿ ರಾತ್ರಿ 12 ಗಂಟೆಗೆ ಎಬ್ಬಿಸಿ ಕೇಳಿದರೆ ಟಿ ವಿಯಾಗ ಇಂಥದೇ ಬಂದಿತ್ತು ಅಂತ ಹೇಳುತ್ತಾನೆ. ಮತ್ತು ನಾವು ಶಾಸ್ತ್ರ ರಾತ್ರಿ ಕೇಳಿದ ಮೇಲೆ ಮುಂಜಾನೆ ಏನು ಕೇಳಿದೆ ಅಂದರೆ ಏನೇನೋ ಕೇಳಿದ್ನಪ್ಪ ನನಗೆ ಅರ್ಥ ಆಗಲಿಲ್ಲ ಅಂತಂದು ಮತ್ತು ತಗೊಂಡೇನು ಮಾಡುತ್ತೆ. ರಾತ್ರಿ ಕೇಳಿದ್ದು ಮುಂಜಾನೆ ಎಚ್ಚರ ಆದ ಮೇಲೆ ಅರ್ಥ ಆಗಲಿಲ್ಲ ಅಂದರೆ ನೀನು ಸರಿಗೆ ಕೇಳಿಲ್ಲ ಅಂತ, ಸರಿಗೆ ಜಪ ಮಾಡಿಲ್ಲ ಅಂತ, ಸರಿಗೆ ವಿಚಾರ ಮಾಡಿಲ್ಲ ಅಂತ, ಸರಿಯಾಗಿ ನೀನು ಇಲ್ಲ ಅಂತ ಅದು ಅರ್ಥ ಆಗುತ್ತೆ. ಅದಕ್ಕೆ ಓಂ ನಮಃ ಶಿವಾಯ ಮಂತ್ರ ಜಪ ಏನದ ಎಲ್ಲರಿಗೂ ಏನದ ಅಂದರೆ ಸಕಲ ಪಾಪಗಳನ್ನು ಅದು ಕಳೆಯುತ್ತದೆ. ಯಾವಾಗ ಪಾಪ ಹೋಯಿತು ಅಂದರೆ ತಾಪ ನಿವೃತ್ತಿ ಆಗುತ್ತೆ. ಪಾಪ ಹೋದಾಗನೇ ತಾಪ ನಿವೃತ್ತಿ ಆಗೋದು. ಪಾಪ ಒಳಗಿತ್ತು ಅಂದರೆ ಮನಸ್ಸು ಒಯ್ದಾಡಕ್ಕೆ ಪ್ರಾರಂಭ ಮಾಡುತ್ತದೆ. ಮನಸ್ಸು ತಟಸ್ಥ ಆಗಬೇಕು ಅಂತಂದರೆ ತಾಪ ನಿವೃತ್ತಿ ಆಗಬೇಕು. ಪಾಪ ಅಳಿಬೇಕಲ್ಲಿ. ಅಳಿಬೇಕು ಅಂದರೆ ಅಖಂಡವಾಗಿರ್ತಕ್ಕಂಥ ನಾಮಜಪ ಅದು ಸತತವಾಗಿ ಮಾಡುವುದರಿಂದ ಮನುಷ್ಯನಿಗೇನದ ಅಂದರೆ ಅಂತಃಕರಣ ಪವಿತ್ರವಾಗಿ ಜ್ಞಾನಕ್ಕೆ ಅಧಿಕಾರಿ ಆಗುತ್ತಾನೆ. ಆಗಲೇ ಹೇಳಿದ್ರಲ್ಲ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಇದು ಜಗಕ್ಕಿಕ್ಕಿದ ವಿಧಿ. ಜಪ ವಿಶೇಷ ಆದಮೇಲೆ ಹಿಂಗೆ ಅನ್ನಿಸ್ಬೇಕು ಅವನಿಗೆ, ಇವರೆಲ್ಲರ ಇದ್ದಾರಲ್ಲ, ಇವ್ರು ಯಾರು ನನಗೆ ಸಂಬಂಧ ಇಲ್ಲ, ಸುಮ್ಮನೆ ಹೊರಗೆ ತೊಗಲಿಗೆ ಸಂಬಂಧ ಹೊರತು ನನಗಿವ್ರು ಯಾರು ಸಂಬಂಧ ಇಲ್ಲ ಅಂತ ಒಳಗೆ ಗಟ್ಟಿಯಾಗಿತ್ತು ಅಂದರೆ ಇವನು ಜಪ ಫಲ ಸಿಕ್ಕದ ಅಂತ ಅರ್ಥ. ಯಥಾ ಪ್ರಕಾರವಾಗಿ ಎಲ್ಲವೂ ನನವೇ ಅಂತ ತಿಳ್ಕೊಂಡು ಹೇಳಿ, ನನ್ನ ಸಲುವಾಗಿಯೇ ಅದಾವ ಅಂತ ತಿಳ್ಕೊಂಡು ಹೇಳಿ ಅವನು ಇರ್ತಿದ್ದ ಅಂತಂದರೆ ಜಪ ಇನ್ನೂ ಫಲ ಕೊಟ್ಟಿಲ್ಲ ಅಂತ ಅರ್ಥ. ಅದಕ್ಕೆ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅದು ಜಗಕ್ಕಿಕ್ಕಿದ ವಿಧಿ. ನಿನ್ನೊಡವೆ ಎಂಬುದು ಜ್ಞಾನರತ್ನ. ನಿಂದೇನದು ಸಂಪತ್ತು ಅಂದರೆ ಜ್ಞಾನ ಸಂಪತ್ತು. ಆ ಸಂಪತ್ತು ಅಣ್ಣತಮ್ಮರಿಗೆ ಭಾಗ ಮಾಡೋಕ್ಕೆ ಬರೋಂಗಿಲ್ಲ, ಬೆಂಕಿಗೆ ಸುಡಂಗಿಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಗಾಳಿ ಆರಿಸ್ಕೊಂಡು ಹೋಗಂಗಿಲ್ಲ, ಬೆಂಕಿ ಸುಡಂಗಿಲ್ಲ, ನೀರು ತೊಯ್ಸಂಗಿಲ್ಲ, ಯಾರಿಗೂ ಭಾಗ ಕೊಡೋಕ್ಕೆ ಬರೋಂಗಿಲ್ಲ. ಅಂಥ ಸಂಪತ್ತು ಅದು ಜ್ಞಾನ ಸಂಪತ್ತು. ನಿನ್ನೊಡವೆ ಎಂಬುದು ಜ್ಞಾನ ಅದನ್ನು ಎಡೆಬಿಡದೆ ಅಲಂಕರಿಸಿದೆ ಆದೊಡೆ. ಇದು ಒಂದು ದಿವಸ ತಿಳ್ಕೊಂಡು ಸುಮ್ಮನೆ ಬಿಡೋದಿಲ್ಲ, ಎಡೆಬಿಡದೆ ಅಂದರವರು. ಒಂದು ಗಳಿಗೆನೂ ಸಹಿತ ಸುಮ್ಮನಿರಲಾರದಂಗೆ ನಾನು ಸಚ್ಚಿದಾನಂದ ಸ್ವರೂಪನಿದ್ದೇನೆ ಅಂತಕ್ಕಂಥ ಅನುಭವ ಜ್ಞಾನವನ್ನು ಅವನು ಮಂಥನ ಮಾಡುತ್ತಿದ್ದ ಅಂದರೆ ಅವನು ಬಡವನೇ ಅಲ್ಲ, ಅವನಿಗೇನಿರಲಿಕ್ಕಿಲ್ಲ, ಹೊರಗಿರಲಿಕ್ಕಿಲ್ಲ. ತುಕಾರಾಮ ಮಹಾರಾಜನಿಗೆ ಹೊರಗೇನಿದ್ದಿಲ್ಲ. ತುಕಾರಾಮನಿಗೆ ಒಂದು ಮುರುಕು ಗುಡಿಸಲಿತ್ತು, ಮಗನಿಗೆ ತೊಟ್ಕೊಳ್ಳೋದಕ್ಕೆ ಅಂಗಿ ಚಡ್ಡಿ ಇದ್ದಿಲ್ಲ, ಹೆಂಡತಿಗೆ ಸೀರೆ 2 ಇದ್ದಿಲ್ಲ, ಒಂದೇ ಇತ್ತು. ಅರ್ಧ ಸೀರೆ ಉಟ್ಕೊಂಡು ಸ್ನಾನ ಮಾಡೋದು, ಅರ್ಧ ಹಿಂಡಿ ಹಾಕೋದು, ಅದು ಒಣಗಿದ ಮೇಲೆ ಮತ್ತೆ ಇದನ್ನು ಹಿಂಡೋದು. ಇಂಥ ಒಂದು ವ್ಯವಸ್ಥೆ ಇತ್ತು ತುಕಾರಾಮ್ ಮಹಾರಾಜರಿಗೆ. ಆದರೇನದ ಅಂದರೆ ಶಿವಾಜಿ ಮಹಾರಾಜ ಮಾರುವೇಷದಲ್ಲಿ ಸಿರಿ ಸಂಪತ್ತು ತಗೊಂಡು ಮಹಾರಾಜ ನಿನಗೆ ಸಂಪತ್ತು ಕಳಿಸಿದ್ದಾನೆ ಅಂದಾಗ ಮಹಾರಾಜನಷ್ಟು ಬಡವ ನಾನಲ್ಲ ಅಂದ ತುಕಾರಾಮ. ನಿಮ್ಮ ಶಿವಾಜಿ ಮಹಾರಾಜ ಅದನಲ್ಲ, ನಿಮ್ಮ ಮಹಾರಾಜನಷ್ಟು ಬಡವ ನಾನಲ್ಲ, ನನಗೆ ಯಾಕೆ ಇದೆಲ್ಲ, ನನಗೆ ಯಾಕೆ ತರಕ್ಕೆ ಹೋಗಿದ್ದಿ, ನಿಮ್ಮಷ್ಟು ಬಡವ ನಾನಲ್ಲ ಅಂದ. ಯಾಕಂದರೆ ಹೃದಯ ಶ್ರೀಮಂತಿಕೆ ಇತ್ತು. ಆ ಹೃದಯ ಶ್ರೀಮಂತಿಕೆ ಬಂತು ಅಂದರೆ ಇವನಿಗೆ ಜ್ಞಾನ ಸಂಪೂರ್ಣವಾಗ್ಯದ ಅಂತರ್ಥ. ಹೊರಗಿನ ಶ್ರೀಮಂತಿಕೆಗಳಿಗೆ ಲಕ್ಷ್ಯ ಕೊಡ್ತಿದ್ದ ಅಂದರೆ ಜ್ಞಾನ ಇನ್ನೂ ಸ್ವಲ್ಪ ದೂರನೇ ಐತೆ ಅಂತರ್ಥ. ಹೃದಯ ಶ್ರೀಮಂತಿಕೆ ಒಳಗೂ ಹೊರಗೂ ವಿಠ್ಠಲನೇ ತುಂಬಿಕೊಂಡಿದ್ದಾನೆ. ವಿಠ್ಠಲ ನನಗೆ ಏನದ ಅಂದರೆ ತುಂಬಿಕೊಂಡಿದ್ದಾನೆ ಅಂದಮೇಲೆ
ವಿಠ್ಠಲ ಇಲ್ಲ ಅಂದ್ರೆ ನಾನು ಬಡವಾಗ್ತಿದ್ದೆ, ವಿಠ್ಠಲನೇ ಸರ್ವೋತ್ತಮನದನ ಅಂದಮೇಲೆ ನಾನು ಹೆಂಗೆ ಬಡವಾಗ್ತೀನಿ ಅಂದ ತುಕಾರಾಮ. ಹೊರಗೆ ನೋಡಲಿಕ್ಕೆ ಏನಿದ್ದಿಲ್ಲ, ಆದರೆ ಒಳಗೆ ಅಖಂಡವಾಗಿರ್ತಕ್ಕಂಥ ವಿಠ್ಠಲನ ನಾಮಸ್ಮರಣೆ. ವಿಠ್ಠಲ ಸರ್ವೋತ್ತಮ, ವಿಠ್ಠಲ ಜಗದ್ಭರಿತ ಅನ್ನುವಂಥ ಭಾವ ಏನದ ಅಂದರೆ, ನಾವೇನು ಸಿದ್ಧಾರೂಢನ ಧ್ಯಾನ ಮಾಡುತ್ತೀವಿ, ಸಿದ್ಧಾರೂಢ ಜಗತ್ತಿನ ತುಂಬೆಲ್ಲ ಅದಾನ ಅಂತ ತಿಳ್ಕೊಳ್ಬೇಕು. ಬರೀ ಹುಬ್ಬಳ್ಳಿಯಾಗ ಅಷ್ಟೇ ಅದಾನ, ನಮ್ಮೂರಾಗ ಇಲ್ಲ ಅಂತೇನಾದ್ರು ತಿಳ್ಕೊಂಡ್ರಿ ಅಂದ್ರೆ ನಾವು ದಡ್ಡರು. ಎಲ್ಲ ಕಡೆಗೆ ಸಿದ್ಧಾರೂಢ ಅದಾನ. ಅಣುರೇಣು ತೃಣಕಾಷ್ಟಗಳಲ್ಲಿ ಸಿದ್ಧಾರೂಢ ಅದಾನ. ಇವತ್ತು ತಿರುಪತಿಗೆ ಹೋದಿರಿ ಅಂದರೆ ವೆಂಕಟೇಶ್ವರ ನೋಡಿ, ನಮ್ಮ ಸಿದ್ಧಾರೂಢ ಇಲ್ಲಿ ವೆಂಕಟೇಶ್ವರ ರೂಪದಲ್ಲಿ ಇಲ್ಲಿ ಆರಾಮಾಗಿ ಪೂಜೆ ಮಾಡಿಸಿಕೊಳ್ಳಕತ್ತೇನೋ ಭಾವ ಬಂತು ಅಂದಾಗ ನಿನಗೆ ಜ್ಞಾನ ಆಗ್ಯದ ಅಂತ ಅರ್ಥ. ಇಲ್ಲ, ಸಿದ್ಧಾರೂಢಂದು ಕಿರೀಟ ಒಂದೇ ಬಂಗಾರ, ನಮ್ಮ ತಿಮ್ಮಪ್ಪಂದು ಮೈಗೆಲ್ಲ ಬಂಗಾರ ಅಂತ ಅಂತಿದ್ದ ಅಂದರೆ ಇವನು ಅಶೇ ದಡ್ಡ ಅಂತ ತಿಳ್ಕೊಬೇಕು. ಇವನು ದೇವರ ಘನತೆನೂ ತಿಳಿದಿಲ್ಲ, ಇವನು ಗುರುವಿನ ಘನತೆನೂ ಇವನು ತಿಳಿದಿಲ್ಲ. ಸಣ್ಣದು ದೊಡ್ಡದು ಮಾಡುತ್ತಿದ್ದ ಅಂದರೆ ಅದಕ್ಕೆ ನಿಜಗುಂಡ್ರೆ ಅಂತಾರೆ, ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವಗೆ ತೋರದಯ್ಯ ಸುಖ ತೋರದು. ಬ್ರಹ್ಮಜ್ಞಾನ ಇದ್ದಿಲ್ಲ ಅಂತಂದರೆ ನಿನಗೆ ಸುಖ ಇಲ್ಲ. ಹೊರಗ ಲೌಕಿಕ ಸುಖಗಳು 1000 ಕಂಡ್ರೂ ಸಹಿತ ಕಂಡಾಗ ರಮಣೀಯವೆಲ್ಲ, ಉಂಡಾಕ್ಷಣ ನಿರಸನವೆಲ್ಲ. ಇವು ತೋರ್ತಾವ, ಸ್ವಲ್ಪ ಹೊತ್ತು ಸುಖ ಕೊಟ್ಟಂಗೆ ಆಗ್ತದ, ಆಮೇಲೆ ಮತ್ತೆ ದುಃಖ ಪ್ರಾಪ್ತಿ ಆಗ್ತದೆ. ನಿನಗೆ ಬ್ರಹ್ಮಜ್ಞಾನ ಆಗಿತ್ತು ಅಂತಂದರೆ ನಿನಗೆ ಬಡತನ ಅನ್ನುವಂಥದ್ದಿಲ್ಲ, ನಿನಗೆ ಹೃದಯ ಶ್ರೀಮಂತಿಕೆ. ಇದು ಪ್ರತಿಯೊಬ್ಬರ ಹತ್ರ ಬರಬೇಕು ಅನ್ನುವಂಥ ಗುರಿಯನ್ನಿಟ್ಟುಕೊಂಡು ಗುರು ಪರಂಪರೆಯಲ್ಲಿ ಅನೇಕ ಸಂತರು, ಅನೇಕ ಮಹಾತ್ಮರು, ಜ್ಞಾನಿಗಳು ಹಲವಾರು ರೂಪದಿಂದ ಅವತರಿಸಿ ಏನದ ಅಂತ ಕೇಳಿದರೆ ಲೋಕ ಕಲ್ಯಾಣದ ಕಾರ್ಯವನ್ನು ಮಾಡಿರುವಂಥವರಾಗಿದ್ದಾರೆ. ಮಂತ್ರಾಲಯದ ರಾಘವೇಂದ್ರ ತೀರ್ಥರು ಸಹಿತ ಈ ಭಾಗದಲ್ಲಿ ಮಠವನ್ನು ಕಟ್ಟಿ ತಪಸ್ಸು ಮಾಡಿ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಶ್ರೀರಾಮನ ಕೃಪೆ ಆಗಲಿ, ಶ್ರೀರಾಮನ ದರ್ಶನ ಆಗಲಿ, ಶ್ರೀರಾಮನಿಂದ ಜ್ಞಾನ ಪ್ರಾಪ್ತಿಯಾಗಲಿ ಅನ್ನುವಂಥ ದೃಷ್ಟಿಯನ್ನಿಟ್ಟುಕೊಂಡು ಯತಿಗಳು ತಪಸ್ಸು ಮಾಡಿ ಇವತ್ತಿಗೂ ವೃಂದಾವನದಲ್ಲಿ ಕುಳಿತುಕೊಂಡು ಏನದ ಅಂತ ಕೇಳಿದರೆ ಈ ಭಾಗವನ್ನು, ಜಗತ್ತನ್ನೇ ಏನದ ಅಂದರೆ ಸುಧಾರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಗುರು ಯಾವತ್ತಿಗೂ ಇಲ್ಲ ಅಂತ ಅನ್ನಂಗಿಲ್ಲ. ಗುರುವಿನ ಶರೀರ ಕಣ್ಣಿಗೆ ಕಾಣಲಿಕ್ಕಿಲ್ಲ, ಆದರೆ ಗುರು ಎಲ್ಲ ಕಡೆಗಿದ್ದಾನೆ, ದೇವರು ಎಲ್ಲ ಕಡೆಗಿದ್ದಾನೆ. ಈ ಭಾವ ನಮ್ಮ ಹತ್ರ ಬಂತು ಅಂದರೆ ಜಪ ಫಲ ಕೊಡುತ್ತೆ. ಆ ಜಪ ಫಲ ಕೊಟ್ಟಿತು ಅಂದರೆ ಜ್ಞಾನ ಆಗುತ್ತದೆ. ಜ್ಞಾನದಿಂದ ಜ್ಞಾನಾದೇವತು ಕೈವಲ್ಯಂ ನಾಣ್ಯ ಪಂಥ ಅಯನಾಯ ವಿದ್ಯತೆ ಅಂದಂತೆ ಆ ಜ್ಞಾನದಿಂದ ಸದ್ಗತಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಆ ರೂಪದಲ್ಲಿ ಇವತ್ತು ತಿಕ್ಕಯ್ಯ ಅವರು ಶರೀರ ತ್ಯಾಗ ಮಾಡಿದ್ರೂ ಸಹಿತ ಏನೋ ಒಂದು ವ್ಯವಸ್ಥೆ ಇಟ್ಟುಕೊಳ್ಳಲಾರದನೆ, ಬಡವ ಆದರೂ ಚಿಂತೆ ಇಲ್ಲ, ಒಳಗೆ ಗುರುವಿನ ಧ್ಯಾನ ಗಟ್ಟಿ ಮಾಡ್ಯಾನ ಅಂತ ತಿಳ್ಕೊಂಡು ಈ ಪ್ರಕಾರದ ಸಾವು ಆತಗೆ ಬಂದಿದೆ. ಅದು ಸುಮಾರಲ್ಲ, ಎಷ್ಟೋ ಮಂದಿ ತಪಸ್ಸು ಮಾಡಿದವ್ರಿಗೆ ಇಂಥವಿಲ್ಲ. ಎಷ್ಟೋ ಮಂದಿನ ನೋಡೀವಿ. ಸೊಲ್ಲಾಪುರದೊಳಗೆ ವಿಚಾರಸಾಗರ, ವೃತ್ತಿ ಪ್ರಭಾಕರ, ವೃತ್ತಿ ರತ್ನಾವಳಿ ಎಂತೆಂಥ ಮಹಾನ್ ಗ್ರಂಥಗಳನ್ನು ಪ್ರವಚನ ಮಾಡುತ್ತಿದ್ದರು. ಪ್ರವಚನ ಮಾಡಿದ್ರೆ ನಮ್ಮಂಥವರು ಅವ್ರ ಕೈಯಾಗ ಸಾವಿರಾರು ಜನ ತಯಾರಾದರು. ಅಂಥ ಜ್ಞಾನ ಉಪದೇಶ ಮಾಡಿದರು. ಕೊನೆಗೇನದ ಅಂತ ಕೇಳಿದರೆ ಪ್ರಾಣ ಜಲ್ದಿ ಹೋಗಲಿಲ್ಲ. ಹುಬ್ಬಳ್ಳಿ ಸ್ವಾಮಿಗಳು ಹೋಗಿ ಒಂದು 1000 ರೂಪಾಯಿದ ನೋಟಿನ ಪೆಂಡೆ ಕೈಯಾಗ ಕೊಟ್ಟು ಎದೆ ಮೇಲೆ ಇಟ್ಟ ಮೇಲೆ ಗಟ್ಟಿ ಹಿಡ್ಕೊಂಡು ಪ್ರಾಣ ಬಿಟ್ಟ. ಮತ್ತೇನು ಶಾಸ್ತ್ರ ಬೆಂಕಿ ಹಚ್ತಾರೆ? ಆದರೆ ತಿಕ್ಕಯ್ಯ ಅಂಥದ್ದು ಮಾಡಲಿಲ್ಲಲ್ಲ. ಹೆಂಡ್ರು ನನ್ನವ್ರು ಅನ್ನಲಿಲ್ಲ, ಮಕ್ಕಳು ನನ್ನವ್ರು ಅನ್ನಲಿಲ್ಲ, ನನ್ನ ಮನೆ ಅದ ಅಂತ ಅನ್ನಲಿಲ್ಲ, ನಂದಿಷ್ಟು ಆಸ್ತಿ ಐತೆ ಅಂತ ಅನ್ನಲಿಲ್ಲ, ಏನೊಂದು ಅನ್ನಲಿಲ್ಲ, ಯಾರಿಗೆ ಹೇಳಲಿಲ್ಲ. ಸಿದ್ಧಾರೂಢನ ಭಜನೆ ಮಾಡಿದ, ಸಿದ್ಧಾರೂಢ ನಾಮವ ನೆನೆದರೆ ಉದ್ಧಾರ ಆದಿತ್ತು ಜಗವೆಲ್ಲ ಅಂತ ತಿಳ್ಕೊಂಡು ಅಂದಂಗೆ ಮನೆಗೆ ಬಂದ. ಸಿದ್ಧಾರೂಢ ನೀನೇ ಗತಿ ಅಂತ ಮಲಿಕ್ಕೊಂಡ, ಸಿದ್ಧಾರೂಢನ ಪಾದಕ್ಕೆ ಸೇರಿದ. ಅದಕ್ಕೆ
ಇಂಥದ್ದು ಗುರುಪುತ್ರರಿಗೆ ಬಂತು ಅಂದರೆ ಅವರಿಗೆ ಫಲ ಸಿಕ್ಕದ ಅಂತ ಅರ್ಥ. ಮತ್ತೇನಾದ್ರು ಸುಮ್ಮನೆ ಬರಿತಿರ್ತಾರಲ್ಲ, ಸ್ವರ್ಗಸ್ಥರಾದರು ವೈಕುಂಠವಾಸಿಗಳಾದರು ಅಂತೇನು ಓದೋರೇನು ಫೋನ್ ಮಾಡಿಲ್ಲ, ಏನಿಲ್ಲ. ಇವು ಸುಮ್ಮನೆ ಪೇಪರ್ನಾಗ ಬರಿತಿರ್ತಾರೆ, ವೈಕುಂಠವಾಸಿಗಳಾದರು, ಸ್ವರ್ಗಸ್ಥರಾದರು, ಯಮಪಟ್ಟಣಕ್ಕೆ ಹೋದರು ಅಂತ ಇವ್ರು ಬರಿತಿರ್ತಾರೆ. ಅವನು ಎಲ್ಲಿ ಹೋಗ್ಯಾನೇನು ಇದ್ರಂಗೆ ನಿದರ್ಶನ ಆಗಬೇಕು. ಯಾರಿಗೇನು ಹೇಳಂಗಿಲ್ಲ. ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ, ನೀರ ಮೇಲಿನ ಗುರುಳೆ ನಿಜವಲ್ಲ ಹರಿಯ ಅಂದಂಗೆ, ಹರಿ ನೀನು ಒಬ್ಬನೇ ಜಗತ್ತಿನ ತುಂಬೆಲ್ಲ ಇದ್ದೆ ಅನ್ನುವಂಥ ಭಾವದಿಂದ ಅಲ್ಲಿ ದೇವರನ್ನು ಸ್ಮರಣೆ ಮಾಡ್ತಾ ಇದ್ದಾನಲ್ಲ. ಉಳಿದವರು ಯಾರು ನನಗೆ ಸಂಬಂಧ ಇಲ್ಲ ಅಂತ ಹೋಗೋದೇನದಲ್ಲ, ಇದು ಭಗವಂತನ ಸದ್ಗುರುವಿನ ಅನುಗ್ರಹ ಆಗ್ಯದ ಅಂತ ಅರ್ಥ. ಅಂಥದ್ದು ಇವತ್ತು ತಿಕ್ಕಯ್ಯ ಮಾಡಿ ಹೋಗಿ 48ನೆಯ ದಿವಸ ಇವತ್ತು ಮಂಡಲಾರಾಧನೆ ಕಾರ್ಯಕ್ರಮ. ಎಲ್ಲರೂ ಕೂಡಿಕೊಂಡು ಅಖಂಡವಾದ ನಾಮಸ್ಮರಣೆಯನ್ನು ಮಾಡಿ, ಭಜನೆ ಅಂತಕ್ಕಂಥದ್ದು ಮಾಡಿ, ಆತನ ಸದ್ಗತಿ ಸಿಗಲಿ ಅಂತ ತಿಳಿದುಕೊಂಡು ಪ್ರಾರ್ಥನೆ ಮಾಡೋಣ. ಆತ ಸದ್ಗತಿಗೆ ಹೋಗಿದ್ದಾನೆ. ಮತ್ತು ನಾವೆಲ್ಲರೂ ಕೂಡ ಭಜನೆ ಮಾಡಿ ಇನ್ನಷ್ಟು ಆ ಒಂದು ಮಂತ್ರದ ಶಕ್ತಿಯಿಂದ ಆತ ಇನ್ನೊಂದು ಸಲ ಹುಟ್ಟಿ ಬರದಂತೆ ಸದ್ಗುರುನಾಥ ಪರಮಾತ್ಮ ಅನುಗ್ರಹ ಮಾಡಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ನಿಮ್ಮೆಲ್ಲರಿಗೆ ಅಂಥ ಸದ್ಬುದ್ಧಿಯನ್ನು ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರು, ಆರೂಢ ಜ್ಯೋತಿ ಶ್ರೀಗಳವರು, ಕ್ಷೇತ್ರಾದಿ ದೇವತೆ ಬಂಗಾರಮ್ಮ ತಾಯಿ ನಿಮ್ಮೆಲ್ಲರಿಗೂ ಈ ಗ್ರಾಮದಲ್ಲಿ ಸುಖ, ಸಂಪತ್ತು, ಶಾಂತಿ, ಭಕ್ತಿ, ಭಜನೆ, ದಾನ, ಧರ್ಮ ಮಾಡ್ತಕ್ಕಂಥ ಶಕ್ತಿಯನ್ನು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಆ ತಾಯಿಯ ಶ್ರೀಚರಣ